ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮಾ, ಹಾ ಅತ್ತೆ, ಪೂಜೆಗೆಲ್ಲ ಸಿದ್ಧತೆ ಆಯ್ತಾ? ಹ್ಞೂ ಅತ್ತೆ, ಬೆಳಗ್ಗೆಯಿಂದ ಒಂದು 10 ಸಲ ನೋಡಿದ್ದೀನಿ. ಅರ್ಶಿನ ಕುಂಕುಮ ಕರ್ಪೂರ ಎಲ್ಲ ಕಟ್ಟಿಟ್ಟಿದ್ದೀನಿ. ಪುರೋಹಿತರು ಬರ್ತಿದ್ದಂಗೆ ಪೂಜೆ ಶುರು ಮಾಡೋದಷ್ಟೇ. ಇಲ್ಲಿ ನೋಡಿ, ನೈವೇದ್ಯಕ್ಕೂ ಸಿದ್ಧತೆ ಮಾಡಿದ್ದೀನಿ. ಪುರೋಹಿತರು ಎಷ್ಟೊತ್ತಿಗೆ ಬರ್ತಾರತ್ತೆ? ನಿಮ್ಮ ಮಾಮ ಅವಾಗಲೇ ಫೋನ್ ಮಾಡಿದ್ರು, 15 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದಾರಂತೆ. ಅವ್ರು ಬಂದ ತಕ್ಷಣ ಪೂಜೆ ಶುರು ಮಾಡೋದೆ. ಯಾವ ವಿಘ್ನನೂ ಆಗಬಾರ್ದು, ಯಾವ ಅಡೆತಡೆನೂ ಆಗಬಾರ್ದು. ಅತ್ತೆ, ಬರುತ್ತೆ ಅಂತ ನೀವ್ಯಾಕೆ ಅನ್ಕೋತೀರಾ? ಎಲ್ರು ಖುಷಿಯಾಗಿದ್ದಾರೆ, ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಪೂಜೆನೂ ಚೆನ್ನಾಗಾಗುತ್ತೆ ಅತ್ತೆ, ಚಿಂತೆ ಮಾಡಬೇಡಿ. ಯಾಕೋ ನನ್ನ ಎಡಗಣ್ಣು ತುಂಬಾ ಅದರ್ತಾ ಇದೆ. ಏನಾದ್ರೂ ಆಗುತ್ತೋ ಅಂತ ನನಗೆ ಆತಂಕ ಆಗ್ತಾ ಇದೆ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ. ನೋಡ್ತಾ ಇರಿ, ಮನೆಯವ್ರು ಎಲ್ರು ಖುಷಿಯಾಗಿ ಹೇಗ್ ಪೂಜೆಲಿ ಭಾಗಿಯಾಗ್ತಾರೆ ಅಂತ. ಎಲ್ಲ ಒಳ್ಳೇದಾಗುತ್ತತ್ತೆ. ಏನೋಮ್ಮ, ಈ ಪೂಜೆ ಸರಿ ಹೋಗಿ ಎಲ್ರಿಗೂ ಶಾಂತಿ ನೆಮ್ಮದಿ ಸಿಕ್ಕಿದ್ರೆ ಸಾಕು. ಸಿಗುತ್ತೆ. ಅತ್ತೆ, ಒಂದು ನಿಮಿಷ, ನನ್ನ ಪಾಕಕ್ಕೆಲ್ಲ ಸಿದ್ಧತೆ ಮಾಡಿದ್ದೀನಿ. ಸಿಹಿ ಸರಿ ಇದೆಯಾ ನೋಡ್ಬಿಡಿ. ಸರಿ. ಹಲೋ ಸುಮಾ, ನಿನ್ನ ಹತ್ರ ಮಾತಾಡಬೇಕು. ಇಮಿಡಿಯೇಟ್ ಆಗಿ 3rd ಫ್ಲೋರ್ ಬಾಲ್ಕನಿಗೆ ಬಾ. ಯಾಕಕ್ಕ? ಯಾಕೆ ಏನು ಅಂತ ಈಗ ಪ್ರಶ್ನೆ ಮಾಡೋ ಟೈಮ್ ಅಲ್ಲ ಸುಮಾ. ಇಮಿಡಿಯೇಟ್ ಆಗಿ ಬಾ ಅಂತ ಹೇಳಿದ್ನಲ್ಲ, ಬಂದ್ಮೇಲೆ ಎಲ್ಲ ಹೇಳ್ತೀನಿ. ದೊಡ್ಡ ಸಮಸ್ಯೆ ಆಗಿದೆ, ಬಾ. ಏನಾಯ್ತು? ಏನಿಲ್ಲ ಅತ್ತೆ. ಯಾರ್ದು ಫೋನು? ರಾಜಿದು. ಒಂದು ನಿಮಿಷ ಬಂದೆ ಅತ್ತೆ. ಹಾ ಸರಿ. ಅಕ್ಕ ಯಾಕೆ ಅರ್ಜೆಂಟಾಗಿ ಮೇಲ್ ಬಾ ಅಂತ ಹೇಳಿದ್ರು? ಅತ್ತೆ ನೋಡಿದ್ರೆ ಪೂಜೆಲಿ ಯಾವುದೇ ರೀತಿ ವಿಘ್ನ ಆಗಬಾರ್ದು ಅಂತಿದ್ದಾರೆ. ಅಕ್ಕ ನೋಡಿದ್ರೆ ಏನೋ ಸಮಸ್ಯೆ ಅಂತಿದ್ದಾರೆ. ದೇವ್ರೆ, ಏನಾಗಿರ್ಬೋದು? ಯಾಕಕ್ಕ ಮನೆಯಲ್ಲೇ ಇದ್ರು ಫೋನ್ ಮಾಡಿದ್ದೀರಾ? ಅರ್ಜೆಂಟಾಗಿ ಮೇಲ್ ಬರೋದಕ್ಕೆ ಹೇಳಿದ್ದೀರಾ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸುಮಾ, ಆದ್ರೆ ಯಾಕೆ ಏನು ಅಂತ ನೀನು ಪ್ರಶ್ನೆ ಮಾಡಬಾರ್ದು. ನಾನು ಹೇಳಿದ ಕೆಲಸನ ಮಾಡ್ತೀನಿ. ಅಂಥದ್ದೇನು ಕೆಲಸ ಅಕ್ಕ? ಸುಮಾ, ಇದು ತೀರ್ಥನ್ ಸೂಟ್ ಕೇಸ್. ಇದರಲ್ಲಿ ತೀರ್ಥನ್ ರಾಜಕೀಯ ಭವಿಷ್ಯನೇ ಇದೆ. ನೀನ್ ಇದನ್ನ ನಿನ್ ತವ್ರ ಮನೇಲಿ ಇಡ್ಬೇಕು. ನನ್ ತವ್ರ ಮನೆಲ್ಲ? ಯಾಕಕ್ಕ? ಇಲ್ಲಿ ಟ್ರೈನ್ ಸಮಸ್ಯೆ? ಕೆಲವೊಂದನ್ನ ಪ್ರಶ್ನೆ ಮಾಡಬಾರ್ದು ಸುಮಾ, ಸಹಾಯ ಮಾಡ್ಬೇಕಷ್ಟೇ. ಅಕ್ಕ, ಸಾಹೇಬ್ರಿಗೋಸ್ಕರ ನನ್ನ ಪ್ರಾಣ ಬೇಕಿದ್ರು ಕೊಡ್ತೀನಿ. ಆದ್ರೆ ಈ ಮನೇಲಿ ಇಡಕ್ಕಾಗದೇ ಇರೋಂಥದ್ದು ಈ ಸೂಟ್ ಕೇಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಹಕ್ಕು ನನಗಿಲ್ವಾ? ಅಯ್ಯೋ, ನಿನಗೆಲ್ಲಾ ರೀತಿ ಹಕ್ಕಿದೆ ಸುಮಾ, ಆದ್ರೆ ಚರ್ಚೆ ಮಾಡೋದಕ್ಕೆ ನಮ್ಮ ಹತ್ರ ಸಮಯ ಇಲ್ಲ. ಟೈಮ್ ತುಂಬಾ ಕಡಿಮೆ ಇದೆ, ಅದಕ್ಕೆ ಹೇಳ್ತಿದ್ದೀನಿ. ಚರ್ಚೆ ಮಾಡಲ್ಲ ಅಕ್ಕ, ಆದ್ರೆ ಇದ್ರಲ್ಲಿ ಏನಿದೆ ಅಂತ ಹೇಳಿ ಅಷ್ಟೇ. ನಾನು ತೀರ್ಥನ್ ಹತ್ರ ಕೇಳ್ದೆ, ಅದಕ್ಕೆ ಅವನು ನನಗ್ ಬೇಕಾಗಿರೋಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಅಂದ್ರೆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಕ್ಷೇತ್ರದ ಜನಕ್ಕೋಸ್ಕರ ಬೇಕಾಗಿರೋಂತ ಡಾಕ್ಯುಮೆಂಟ್ಸ್ ಇದ್ರಲ್ಲಿ ಇದೆ ಅಂತ ಹೇಳ್ದ. ಬರೀ ದಾಖಲೆ ಪತ್ರಗಳೇ ಆದ್ರೆ ಅದನ್ನ ಇಲ್ಲೇ ಇಟ್ಕೋಬಹುದಲ್ಲಕ್ಕ, ಅದ್ರಲ್ಲಿ ಏನ್ ಸಮಸ್ಯೆ? ತೀರ್ಥ ಹೇಳಿದ್ದು ನಿಜ. ಈ ಹೂಮಾರೋಳು ಪ್ರಶ್ನೆ ಮಾಡದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಎಲ್ಲದಕ್ಕೂ ನ್ಯಾಯ ನೀತಿ. ಯಾಕಕ್ಕ, ಏನಾಯ್ತು? ಸುಮಾ, ಎಷ್ಟೋ ವಿಷಯಗಳು ನನಗೂ ಗೊತ್ತಿಲ್ಲ, ಆದ್ರೆ ತೀರ್ಥನ್ ಮುಖದಲ್ಲಿ ಆತಂಕ ಇತ್ತು. ಅದ್ಗೆ ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ ಅಂತ ಕೇಳ್ಕೊಂಡ್ ಬಂದ. ಅವನ್ಗೆ ನಿನ್ ಹತ್ರ ಕೇಳೋ ಅವಕಾಶ ಇತ್ತು, ಆದ್ರೆ ಯಾಕೆ ಕೇಳಿಲ್ಲ ಹೇಳು? ಯಾಕಂದ್ರೆ ನೀನು ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತೀಯ. ನಾನಾದ್ರೆ ಏನೂ ಪ್ರಶ್ನೆ ಕೇಳ್ದೆ ಸಹಾಯ ಮಾಡ್ತೀನಿ ಅಂತ. ನಾನೀಗ ಏನೂ ಸಹಾಯ ಮಾಡ್ದಿರೋ ಪರಿಸ್ಥಿತಿನಲ್ಲಿ ಇದ್ದೀನಿ ಸುಮಾ. ಯಾಕಂದ್ರೆ ನಾನು ನನ್ನ ತವ್ರ ಮನೆಗೆ ಹೋಗೋದು ತುಂಬಾ ಕಷ್ಟ. ಪೂಜೆ ಶುರು ಆಗೋದಕ್ಕೂ ಮೊದಲು ಈ ಸೂಟ್ ಕೇಸ್ನ ಇಲ್ಲಿಂದ ಸಾಗಿಸ್ಬೇಕು. ನಾನು ಈಗ ಹೊರಟ್ರು ಮನೆ ತಲುಪೋಷ್ಟ್ರಲ್ಲಿ ಸಂಜೆ ಆಗತ್ತೆ ಸುಮಾ. ಪೂಜೆಗೆ ಯಾವಾಗ ಬರ್ಲಿ? ನೀನಾದ್ರೆ 10 ನಿಮಿಷದಲ್ಲಿ ಹೋಗಿ ಬರ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಪರವಾಗಿಲ್ಲ ಬಿಡು, ನಾನೇ ಏನೋ ಮ್ಯಾನೇಜ್ ಮಾಡ್ತೀನಿ. ಅಕ್ಕ, ನನ್ ಸಾಹೇಬ್ರಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಬರೀ ಬಾಯಿ ಮಾತಿಗೆ ಹೇಳಲಿಲ್ಲ. ನಾನು ಹಾಗೆ ನಡ್ಕೋತೀನಿ ಕೂಡ. ನನ್ ಸಾಹೇಬ್ರು ಯಾವತ್ತೂ ತಪ್ಪು ಮಾಡೋರಲ್ಲ, ಇನ್ನೊಬ್ರಿಗೆ ಅನ್ಯಾಯ ಮಾಡೋರಲ್ಲ. ಅದಂತೂ ನಂಗೆ ಚೆನ್ನಾಗಿ ಗೊತ್ತಿದೆ ಅಕ್ಕ. ನಾನು ಕೇಳಿದ ಉದ್ದೇಶ, ಅಪ್ಪ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ನಂಗೆ ಏನಾದ್ರೂ ಗೊತ್ತಿರ್ಬೇಕಲ್ವಾ, ಅದಕ್ಕಷ್ಟೇ.
ಹೋಗ್ಲಿ ಬಿಡಿ ಅಕ್ಕ, ಪೂಜೆ ಮುಗಿತಿದ್ದ ಹಾಗೆ ನಾನು ಹೋಗಿ ಕೊಟ್ಟು ಬರ್ತೀನಿ. ಅಯ್ಯಯ್ಯೋ, ಇಲ್ಲ ಇಲ್ಲ, ಪೂಜೆ ಮುಗಿದ್ಮೇಲಲ್ಲ, ಈಗ್ಲೇ ಈ ಕ್ಷಣನೇ ಕೊಡ್ಬೇಕು ಸುಮಾ. ಪೂಜೆ ಮುಗಿದ್ಮೇಲೆ ಹೋಗೋ ಹಾಗಿದ್ದಿದ್ರೆ ನಾನೇ ನನ್ನ ತವ್ರ ಮನೆಗೆ ಹೋಗ್ತಿದ್ನಲ್ಲ. ಇನ್ನೇನ್ ಪುರೋಹಿತರು ಬರೋ ಹೊತ್ತಾಯ್ತು, ಪೂಜೆ ಶುರು ಆಗ್ಬಿಡುತ್ತೆ. ಸುಮಾ, ನೀನಿಲ್ದೆ ಪೂಜೆ ಶುರುವಾಗಲ್ಲ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀನ್ ಕಾಲೋನಿಗೆ ಹೋಗ್ಬಾ. ಆಟೋದಲ್ಲಿ ಹೋದ್ರೆ ಬೇಗ ಹೋಗಿ ಬರ್ಬೋದು. ಪೂಜೆ ಶುರುವಾಗೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ ಸುಮಾ, ನೀನ್ ಹೊರಡು. ಸುಮಾ, ನೆನ್ಪಿಟ್ಕೋ, ಇದು ಬೇರೆ ಎಲ್ಲೂ ಅಲ್ಲ, ನಿಮ್ಮನೆಯಲ್ಲೇ ಇಡ್ಬೇಕು. ಇದರಲ್ಲಿ ಮುಖ್ಯವಾದ ದಾಖಲೆಗಳಿದೆ, ಇದನ್ನ ಕಳಿಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಅಕ್ಕ. ಬೇರೆ ಎಲ್ಲೂ ಅಲ್ಲ, ನಿಮ್ಮ ಮನೆಯಲ್ಲೇ ಇಡ್ಬೇಕು. ಸರಿ ಅಕ್ಕ, ಅಪ್ಪನ ಮನೇಲಿ ಇಟ್ಬರ್ತೀನಿ, ಬೇರೆ ಯಾರಿಗೂ ಗೊತ್ತಾಗಲ್ಲ. ವೆರಿ ಗುಡ್. ಸರಿ, ಹಾಗಿದ್ರೆ ನೀನ್ ಬೇಗ ಹೊರಡು ಸುಮಾ. ಸರಿ ಅಕ್ಕ, ಬರ್ತೀನಿ. ಎಷ್ಟು ಸರಿ ಅಂತ ಫೋನ್ ಮಾಡಿದೆ ಇವ್ರಿಗೆ. ಇಷ್ಟೊತ್ತಾಗಲೇ ಬರ್ಬೇಕಿತ್ತಲ್ಲ. ಇವ್ರು ಬರೋ ಅಷ್ಟರಲ್ಲಿ ಪೂಜೆ ಮುಗ್ದೋಗಿರುತ್ತೇನೋ. ಸುಭಾಷ್, ಅದಕ್ಕೆ ಇದೇನದಕ್ಕೆ ಸೂಟ್ ಕೇಸಲ್ಲೇ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಯ್ಯೋ ಸುಭಾಷ್, ಇದರಲ್ಲಿ ನಿಮ್ಮ ಅಣ್ಣಂಗೆ ಬೇಕಾಗಿರೋ ಮುಖ್ಯವಾದ ಪತ್ರಗಳೆಲ್ಲ ಇದೆಯಂತೆ. ಇದನ್ನ ನಮ್ಮನೇಲಿ ಇಟ್ಟು ಬರೋದಕ್ಕೆ ಹೇಳಿದ್ರು. ಸ್ವಲ್ಪ ಆಟೋದವ್ರನ್ನ ಇಟ್ಕೊಡ್ತೀಯಾ? ಆಟೋನ? ಏನದಕ್ಕೆ ನೀವು ಆಟೋದಲ್ಲಿ ಹೋದ್ರೆ ಟ್ರಾಫಿಕ್ ಅದು ಇದು ಅಂತ ಲೇಟ್ ಆಗಲ್ವಾ? ನಿಮ್ ಸೇವೆ ಮಾಡಕ್ಕೆ ಇದೊಂದು ಜೀವ ಇದೆ ಅನ್ನೋದೇ ಮರ್ತ್ಬಿಡ್ತೀರಲ್ಲ ನೀವು. ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಹಾ, ಅದು ಸರಿನೇ. ಬಾ ಹಾಗಾದ್ರೆ ಇಬ್ರು ಹೋಗಿ ಕೊಟ್ಟು ಬರೋಣ. ಬನ್ನಿ, ಕೊಡಿ, ನಡ್ಕೋತೀನಿ. ಬನ್ನಿ ಬನ್ನಿ. ನಮಸ್ಕಾರ. ತೀರ್ಥ, ಜಯರಾಮ, ಸಾಧನಾ, ಬನ್ನಿ. ಗುರುಗಳು ಬಂದ್ರು, ಎಲ್ಲ ಬನ್ನಿ. ಸುಮನಾ, ಸುಮನಾ. ಚೆನ್ನಾಗಿತ್ತಲ್ಲ? ಸುಮಾ ಎಲ್ಲಪ್ಪ? ನೀನ್ ನೀರು ತಗೊಂಬಂದ್ಯಾ? ಸುಮಾ ಎಲ್ಲಿ? ಇಲ್ಲೆಲ್ಲೋ ಇರ್ತಾಳೆ ಅತ್ತೆ. ಸರಿ, ತೀರ್ಥ, ಪಾದಕ್ಕೆ ನೀರು ಹಾಕು, ಜಾರಿ ಕೈ ಕೊಡು. ಪೂಜೆಗೆ ನಾನು ಬರ್ಕೊಟ್ಟ ಎಲ್ಲ ಸಾಮಗ್ರಿಗಳನ್ನ ತಂದಿದ್ದೀರಾ? ಒಂದು ಬಿಡದಲ್ಲೇ ಎಲ್ಲ ತರಿಸಿಟ್ಟಿದ್ದೀನಿ ಶಾಸ್ತ್ರಿಗಳೇ. ಸರಿ, ಹಾಗಾದ್ರೆ ಪೂಜೆಗೆ ಬೇಕಾದ ಮಿಕ್ಕ ತಯಾರಿನ ನಾನು ನೋಡ್ಕೋತೀನಿ. ಇನ್ನೊಂದು ಅರ್ಧ ಗಂಟೆಗೆ ಮುಹೂರ್ತ. ಪೂಜೆ ಹವನ ಎಲ್ಲ ಶುರು ಮಾಡ್ಬೋಣ. ಅಪ್ಪಣೆ, ದಯಮಾಡಿಸಿ. ಯಾಕಕ್ಕೆ ಹೀಗೆ ನಗಾಡ್ತಾ ಇದ್ದೀರಾ? ಏನಾಯ್ತು? ಜಾನು, ನಿಮ್ಮಮ್ಮನ ಮುಖ ನೆನಪಿಸ್ಕೊಂಡ್ರೆ ಸಾಕು ನನಗ್ ಸಿಕ್ಕಾಪಟ್ಟೆ ನಗು ಬರ್ತಿದೆ. ಪಾಪ, ನನ್ ಸೊಸೆ ಕಾಣ್ತಿಲ್ಲ, ನನ್ ಸೊಸೆ ಬಂದಿಲ್ಲ ಅಂತ ಚಡಪಡಿಸ್ತಾ ಇದ್ದಾರೆ. ಹೌದು, ನಿಜ. ಅದ್ ಸರಿ, ಅವಳಲ್ಲಿ ಹೋದ್ಲು ಅದಕ್ಕೆ? ಪೂಜೆ ಪುನಸ್ಕಾರ ಅಂತ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇರ್ತಾಳೆ, ಈಗ ಅವಳೇ ಕಾಣಿಸ್ತಾ ಇಲ್ಲ. ಮನೇಲಿ ಇದ್ರೆ ಅಲ್ವಾ ಅವಳು ಕಾಣಕ್ಕೆ? ಮನೇಲಿ ಇಲ್ವಾ? ಅವಳ ತಮ್ಮನ ಬಗ್ಗೆ ಏನೋ ಸಾಕ್ಷಿ ಕೊಡ್ತೀನಿ ಅಂತ ಮತ್ತೆ ಅವನೇನಾದ್ರೂ ಕಾಲ್ ಮಾಡಿದ್ನ ಅದಕ್ಕೆ? ಅಲ್ಲೇನಾದ್ರೂ ಹೋದ್ಲಾ? ಇಲ್ಲ, ಅವನ್ ಮಾಡಿಲ್ಲ. ಆದ್ರೆ ನಾನೇ ಅವಳನ್ನ ಹೊರಗಡೆ ಕಳ್ಸಿರೋದು. ನೀವಾ? ಹೇಗೆ? ಏನ್ ಮಾಡಿದ್ರಿ? ಏನ್ ಹೇಳಿದ್ರಿ ಅದಕ್ಕೆ? ನಮ್ಮ ಮನೆ ಮೇಲೆ IT ರೇಡ್ ಆಗೋದಿದೆ ಜಾನು. ವಾಟ್? ರೇಡಾ? ರೇಡ್. ಅದಕ್ಕೆ ತೀರ್ಥ ಅವನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ, ಬೇನಾಮಿ ದುಡ್ಡನ್ನ ನನ್ನ ಕೈ ಕೊಟ್ಟು, ಅದಕ್ಕೆ ಇದನ್ನ ದಯವಿಟ್ಟು ಸುರಕ್ಷಿತವಾಗಿ ಇಡಿ ಅಂತ
ನನ್ನ ಹತ್ರ ಕೊಟ್ಟ. ಅದಕ್ಕೆ ನಾನು ತಥಾಸ್ತು ಅಂತ ಹೇಳಿದ್ದೀನಿ. ನನ್ನ ತವ್ರ ಮನೇಲಿ ಇಟ್ರೆ ಸೇಫ್ ಅಲ್ಲ ಅಂತ ನಂಬಿಸಿ ಸುಮನನ್ ಮನೇಲಿ ಇಡ್ಸೋ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ಮನೇಲಿ ಆಗ್ತಿರೋ ಪೂಜೆಗೂ IT ರೇಡ್ ಆಗೋದಕ್ಕೂ ಅವಳ ಅಣ್ಣನ ದುಡ್ಡನ್ನ ತಗೊಂಡೋಗಿ ಬಚ್ಚಿಡೋದಕ್ಕೂ ಏನ್ ಕನೆಕ್ಷನ್ ಇದೆ? ಅದರಿಂದ ಪೂಜೆಗೆ ಹೇಗ್ ವಿಘ್ನ ಆಗುತ್ತೆ? ಅದಕ್ಕೆ ತೀರ್ಥ IT ರೇಡ್ ಯಾವಾಗತ್ತೆ ಹೇಗಾಗತ್ತೆ ಅಂತ ಹೇಳಕ್ ಬರೋದಿಲ್ಲ. ಇದಿಲ್ಲಿದ್ರೆ ಸೇಫ್ ಅಲ್ಲ, ಇದನ್ನ ಈಗಲೇ ಶಿಫ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ದ. ಅದಕ್ಕೆ ಅವಳಿಗೆ ಈಗಲೇ ಆ ಸೂಟ್ ಕೇಸ್ನ ಇಟ್ಟು ಬರೋದಕ್ಕೆ ಹೇಳಿದ್ದೀನಿ. ಪಾಪ ಅವಳು ಸಾಹೇಬ್ರನ್ನ ಕಾಪಾಡೋದಕ್ಕೆ ಅಂತ ಹೋಗಿದ್ದಾಳೆ. ಅವಳಿಗೆ ಆಟೋ ಸಿಕ್ಕಿ ಆ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಮನೆ ತಲುಪಿ ಮನೇಲಿ ಸುರಕ್ಷಿತವಾಗಿ ಇಟ್ಟು ವಾಪಸ್ ಬರೋ ಅಷ್ಟರಲ್ಲಿ ಪೂಜೆ ಮುಹೂರ್ತನೇ ಮೀರ್ ಹೋಗಿರುತ್ತೆ. ಮನೇಲಿ ಮತ್ತೆ ಅವಳಿಗೆ ಚೀತು ಅಂತ ಬೈತಾರೆ. ಅಪ್ಪ ಅಮ್ಮ ಮೊದ್ಲೇ ಪೂಜೆ ವಿಷಯದಲ್ಲಿ ತುಂಬಾನೇ ಸ್ಟ್ರಿಕ್ಟು. ಹೀಗಾಗಿರೋದಕ್ಕೆ ಅವಳ ಮೇಲೆ ಸರಿಯಾಗಿ ಬೇಜಾರು ಮಾಡ್ಕೋತಾರೆ. ನೋಡಿದ್ಯಾ, ಒಂದೇ ಒಂದ್ ಪ್ಲಾನ್ಗೆ ಏನೆಲ್ಲ ಆಗ್ತಾ ಇದೆ. ಆದ್ರೆ ನೀನ್ ಮಾಡೋ ಕೆಲ್ಸ ಒಂದಿದೆ. ನೀನ್ ಇದನ್ನ ಎಷ್ಟು ಚೆನ್ನಾಗಿ ಮಾಡ್ತೀಯೋ ಅಷ್ಟು ಅವಳ ಮೇಲೆ ಎಫೆಕ್ಟ್ ಆಗುತ್ತೆ. ಮನೆಯವರೆಲ್ಲ ಅವಳ ಮೇಲೆ ಬೆಂಕಿ ಕಾರ್ಬೇಕು ಅನ್ನೋ ಆಸೆ ನಿನಗಿದ್ರೆ ನಾನ್ ಕೊಡೋ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ಬೇಕು. ಸರಿ ಅದಕ್ಕೆ ಅದೇನ್ ಮಾಡ್ಬೇಕು ಅಂತ ಹೇಳಿ, ನಾನು ಮಾಡ್ತೀನಿ. ಡನ್ ಅದಕ್ಕೆ. ಇವತ್ ನಾನ್ ಮಾಡೋ ಆಕ್ಟಿಂಗ್ಗೆ ಮನೇಲಿ ಎಲ್ರೂ ಕೋಪದಲ್ಲಿ ಸುಟ್ಟು ಹೋಗ್ಬೇಕು. ಹಾಗೆ ಮಾಡ್ತೀನಿ. ಸರಿ, ಹಾಗಿದ್ರೆ ನೀನು ಮನೆಯವ್ರ ಮನ್ಸಿಗೆ ಬೆಂಕಿ ಹಚ್ಚು, ನಾನು ತೀರ್ಥನ್ ಕನ್ಸಿಗೆ ಬೆಂಕಿ ಹಚ್ತೀನಿ. ಮಾತ್ರೆ ತಗೊಂಡಾಯ್ತು. ದೇವ ಹಿಂಗೆ ಚೀಟಿ ಕೊಡು, ಹಿಂಗೆ ಹೊರಟ್ಬಿಟ್ರೆ ಕರೆಕ್ಟ್ ಆಯ್ತೆ. ರಾಜೇ, ಇನ್ನೂ ರೆಡಿ ಆಗಿಲ್ವ ನೀನು? ಬೆಳಗ್ಗೆ ನಾನು ನೋಡ್ತಾ ಇದ್ದೀನಿ ಆ ಮಕ್ಕಕ್ಕೆ ಏನೋ ಆಟೋನ್ ಬಣ್ಣ ತೀಡ್ತಾ ಇದೀಯ. ಕತೆ ನಿಂದು ಈರಪ್ಪ ಬಂದೆ. ಅಲ್ಲ ಕಣಮ್ಮಿ, ಹೋಯ್ತಿರೋದು ಪೂಜೆಗೆ, ಮೂತಿಗೆ ಅಷ್ಟೊಂದು ಬಣ್ಣ ಬೇಕಾ? ಸುಮ್ಮನ ಪೂಜೆ ಟೈಮಿಗೆ ಬನ್ನಿ ಅಂತ ಹೇಳೋಳೆ. ನಿನ್ನೆ ಹೆಚ್ಕೊಂಡ್ರೆ ಪೂಜೆ ಆದ್ಮೇಲೆ ಹೋಗೋದು ನಾವು. ಹೋಗೋ ಮಾತ್ಲಾಗಿ ಎಷ್ಟೊತ್ತು ಮಾಡ್ತೀರಾ ನೀವು? ಅಪ್ಪ, ನಿಮ್ಗೇನು ಗಂಡ್ ಮಕ್ಳು ಒಂದ್ ಶರ್ಟು ಒಂದ್ ಪ್ಯಾಂಟು ಇಲ್ಲ ಒಂದ್ ಪಂಚೆ ಶರ್ಟ್ ಇದ್ರೆ ಮುಗ್ದೋಯ್ತು. ಆದ್ರೆ ನಮ್ಗ್ ಹಂಗಲ್ವಲ್ಲ. ಏನ್ ಮಗಳೇ ಇದು? ಮನೇಲಿ ಪೂಜೆ ಇಟ್ಕೊಂಡು ಇಲ್ಲಿಗೆ ಬಂದಿದೀಯಲ್ಲ ಮಗಳೇ, ಕೈಯಲ್ಲಿ ಬ್ಯಾಗ್ ಬೇರೆ ಹಿಡ್ಕೊಂಡ್ ಬಂದಿದೀಯಾ? ಸಾಹೇಬ್ರೇನಾರ ಅಂದ್ರ ಮಗಳೇ, ಏನಾಯ್ತು ಹೇಳುವ? ಅಪ್ಪ ಹೆದ್ರಬೇಡ, ನೀನ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲ. ಮನೇಲಿ ತುಂಬಾ ಚೆನ್ನಾಗಿ ಪೂಜೆ ನಡೀತಾ ಇದೆ. ನಾವೆಲ್ರೂ ಇವಾಗ ಪೂಜೆಗೆ ಹೋಗ್ತೀವಿ. ಸರಿ ಕಣವ, ಬ್ಯಾಗು ಏನೇನೋ ತಂದಿದೀಯಾ? ಇದೇನು ಮಗಳೇ? ಅಪ್ಪ, ಇದು ಸಾಹೇಬ್ರ ಸೂಟ್ ಕೇಸು. ಇದ್ರಲ್ಲಿ ಅದೇನೋ ದಾಖಲೆ ಪತ್ರಗಳಿದೆಯಂತೆ. ಇದನ್ನ ಮನೇಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಕಾಲೋನಿಲಿ ಇಟ್ ಬನ್ನಿ ಅಂತ ನಮ್ಮಿಬ್ರನ್ನೂ ಕಳ್ಸಿದ್ರು. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಅಷ್ಟೇ ಮಗಳೇ, ನಾನು ಏನೇನ್ ಆಗೈತಪ್ಪ ಅಂತ ಎದ್ರಕೊಂಡ್ಬಿಟ್ಟಿದ್ದೆ ಕಣವ. ಹೆದರ್ಕೊಳ್ತೀಯ? ಇನ್ನೇನ್ ಮಾಡ್ತೀಯ ಹೇಳೋ? ಅಲ್ಲ ಕಣಪ್ಪ, ಬೆಳಗ್ಗೆನೆ ಬನ್ನಿ ಅಂತ ನಿಮ್ಮಿಬ್ರಿಗೂ ಹೇಳಿತ್ತಾನೆ. ಇಷ್ಟೊತ್ತವರೆಗೂ ಏನ್ ಮಾಡ್ತಿದ್ದೀರಾ ಇಲ್ಲಿ? ಕೇಳು ನಿನ್ ತಂಗಿನ. ಬೆಳಿಗ್ಗಿಂದ ನೋಡ್ತಾ ಇದ್ದೀನಿ, ಕನ್ನಡಿ ಮುಂದೆ ನಿಂತೋಳು ಹೊರಗೆ ಬರ್ತಾ ಇಲ್ಲ. ಅದೇನ್ ಮೇಕಪ್ ಮಾಡ್ಕೊತಾಳೋ ಏನ್ ಕತೆನೋ. ಕರಿತಾ ಇದ್ದೀನಿ ಹೋಗೋಣ ಅನ್ನೋ ಮಾತೇ ಇಲ್ಲ ಅವಳಲ್ಲಿ. ಕೇಳು ಮಗಳೇ. ಏನೇ ರಾಜಿ, ನೀನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಯಾ? ಪರವಾಗಿಲ್ಲ ಕಣೆ. ಅಯ್ಯೋ, ಅದ್ರ ಕತೆ ಯಾಕೆ ಹೇಳ್ತೀಯ ಮಗಳೇ? ಇವಳು ನೀನಿರುವಾಗ್ಲೇ ಒಂಥರ ಇದ್ಲು, ಈಗ ಇನ್ನೊಂಥರ ಆಗ್ಬಿಟ್ಟವಳೆ. ಇನ್ನೊಂಥರ ಅಂದ್ರೆ ಯಾವ ತರನಪ್ಪ? ಏನ್ ಮಾತಾಡ್ತಿದ್ಯಾ ನೀನು? ಅಕ್ಕ, ಅದನ್ನ ನಾನ್ ಹೇಳ್ತೀನಿರು. ನನ್ಗೆ ಕೆಲಸ ಸಿಕ್ಕಿದೆ, ನಾನು ಆಫೀಸ್ಗೆ ಹೋಗೋಳಲ್ವಾ? ಅಲ್ಲಿ 10 ಜನ ಕ್ಲೈಂಟ್ಸ್ ಆಫೀಸಿಗೆ ಬರ್ತಿರ್ತಾರೆ. ಅವ್ರೆಲ್ರ ಮುಂದೆ ನಾನು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದು ಬೇಡ್ವಾ? ಡೀಸೆಂಟಾಗಿ ಕಾಣಿಸೋದು ಬೇಡ್ವಾ? ಅದಕ್ಕೆ ಏನೋ ಸ್ವಲ್ಪ ಮೇಕಪ್ ಹಾಕೊಂಡು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಅಪ್ಪ ಅದಕ್ಕೂ ಆಡ್ಕೋತಿರ್ತಾರೆ. ಅವಳು ಹೇಳ್ತಿರೋದ್ರಲ್ಲೂ ತಪ್ಪೇನಿದ್ಯಪ್ಪ? ಅವಳೆ ನನ್ನ ಹಾಗೆ ಹೂ ಮಾಡ್ತಾಳ? ಲಾಯರ್ ಕೆಲಸ ಮಾಡ್ತಿರೋದವಳು. ಅಲ್ಲಿಗೆ ದೊಡ್ಡ ದೊಡ್ಡ ಮನುಷ್ಯೆಲ್ಲ ಬರ್ತಿರ್ತಾರೆ. ಅವಳು ಅವ್ರ ಮುಂದೆ ಗತ್ತು ಗೈರತ್ತಲ್ಲಿ ಇರ್ಬೇಕು ತಾನೆ? ಕರೆಕ್ಟ್. ಸಾರಿ ಸುಭಾಷ್ ಅವರೇ, ಸಾರಿ ಸುಭಾಷ್ ಅವರೇ. ಇಟ್ಸ್ ಓಕೆ. ನನ್ನ ಅಕ್ಕನಿಗೆಲ್ಲ ಅರ್ಥ ಆಗುತ್ತೆ. ಏನಕ್ಕ? ಹೇಳಿ ಸುಭಾಷ್ ಅವ್ರೆ, ನಾನು ಈ ತರ ರೆಡಿ ಆಗೋದು ತಪ್ಪಾ? ರೆಡಿ ಆಗೋದು ತಪ್ಪೇನಿಲ್ಲ, ಆದ್ರೆ ಇವಾಗ ನಿಮಗೆ ಹಾಲಿಡೇ ಅಲ್ವಾ?
ಯಾವ ಕ್ಲೈಂಟ್ಸ್ನ ಮೀಟ್ ಮಾಡಬೇಕು ಅಂತ. ಕರೆಕ್ಟಾಗಿ ಕೇಳಿದೆ ನೀನು ಅಲ್ವಾ? ಈಗ ರಜಾ ತಾನೆ ಆಫೀಸು, ಈಗ ಯಾಕಪ್ಪ ಮೇಕಪ್ ಬೇಕು? ರಜಾ ಕೊಟ್ಟಿರೋದು ಯಾಕೆ? ಓದ್ಕೊಳ್ಳಕ್ಕೆ ಕೂತ್ಕೊಂಡು ಓದ್ಕೋಬೇಕು. ಅಲ್ಲ ಅಕ್ಕ, ಪೂಜೆಗೆ ಮನೆಗೆ ಬರುವಾಗ ಸ್ವಲ್ಪನಾದ್ರೂ ರೆಡಿಯಾಗಿ ಬರೋದು ಬೇಡ್ವಾ? ಅಪ್ಪ ಯಾಕೆ ಅವಳನ್ನಷ್ಟು ಗೋಳಿಕೋತಿದ್ಯಾ? ಬಿಡು ಹೋಗ್ಲಿ. ಸರಿ, ಮೊದಲು ಈ ಸೂಟ್ ಕೇಸ್ನ ಒಳಗಡೆ ಎತ್ತಿಟ್ಬಿಡು. ಸುಮ್ಮನೆ ಮಗಳೇ, ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಕಣವ. ಸಾಹೇಬರು ಅರಮನೆ ಅಂತ ಮನೆ ಇಟ್ಕೊಂಡು ಈ ಸೂಟ್ ಕೇಸ ನಮ್ಮಲ್ಲಿ ಯಾಕವ ಇಡಕ್ಕೆ ಹೇಳಿದ್ರು? ಅಯ್ಯೋ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಣ್ಣ ಹೇಳಿರ್ತಾನೆ ಅಂದಮೇಲೆ ಏನಾದರೂ ಒಂದು ಮುಖ್ಯವಾದ ಕಾರಣ ಇದ್ದೇ ಇರುತ್ತೆ. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಅದ್ರಲ್ಲಿ ಏನಿದೆ ಅಂತ ನಾನೇ ತೋರಿಸ್ತೀನಿ. ಅಯ್ಯಯ್ಯೋ, ಅದನ್ನ ಹೇಳ್ಕೊಡಿ. ಅನುಮಾನ ಅಲ್ಲ ಕಣಪ್ಪ. ಅಲ್ಲ, ಅಷ್ಟು ದೊಡ್ಡ ಮನೆ ಅದೇ, ಅಷ್ಟೊಂದು ಜಾಗ ಇದೆ, ಅಲ್ಲಿಡೋದು ಬಿಟ್ಟು ಇಂಥ ಈ ಮುರುಕ್ಲು ಮನೆಗೆ ಯಾಕೆ ಕೊಟ್ಟು ಕಳ್ಸವ್ರೆ ಅಂತ ಕೇಳಿದೆ. ಪರವಾಗಿಲ್ಲ ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ, ಒಂದ್ಸತಿ ನೋಡೇ ಬಿಡಿ. ಅಲ್ಲ ಬೇಡ ಬಿಡಪ್ಪ. ಪರವಾಗಿಲ್ಲ ಅಂಕಲ್, ನೋಡಿ.